ಹಾಯ್ ಎಲ್ರು ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಎಸ್, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಡೇ 4 ವಿಡಿಯೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಗೆ ಗೊತ್ತಿದ್ದಂಗ ನಾ ಈ ಟೆಸ್ಟ್ ವಿಡಿಯೋನ ಮಾಡಕ್ ಹೋಗಿಲ್ಲ, ಅದು ಸ್ವಲ್ಪ ಎಕ್ಸಾಮ್ ಇದ್ದ ಸಂಬಂಧ ಆ ಕಡೆ ಈ ಕಡೆ ಇದ್ದ ಸಂಬಂಧ ಸೊ ಮಾಡಬಾರ್ದು ಅಂತದೇ ಅಂದ್ರೆ ಹೆವಿ ಮ್ಯಾಚ್ ಆದ್ರೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈಗ ನೋಡ್ರೆ ಮಾಡ್ಬೇಕು ಅನಿಸ್ತು. ಆದ್ರೆ ಇಂಡಿಯಾದವ್ರು ಸೋಲತ್ತ ಏನಿಲ್ಲ, ಹೆಂಗ ನಮ್ ಇಂಡಿಯಾ ಟೀಮ್ ಟೆಸ್ಟ್ ನಾಗ ಪೂರಾ ಡೌನ್ ಫಾಲ್ ಆಗೈತತ್ ಒಂಥರ ಆಗ್ಲತ್ತಿದ್ ಇಂಡಿಯಾ ಟೀಮ್ ನೋಡ್ಲಕ್ಕ. ಒಂದ್ ಕಾಲಾಗ ನಮ್ ಇಂಡಿಯಾದ ಹೋಮ್ ಗ್ರೌಂಡ್ ಯಾರು ಬಿಡ್ತಾರೋ ಅವನ್ನೆಲ್ಲ ವೈಟ್ ವಾಶ್ ಮಾಡಿಸಿ ಅಟ್ಟು ಸೀರೀಸ್ ಎಲ್ಲ ಸೋಲಿಸಿದ ಈಗ ನಾವು ವೈಟ್ ವಾಶ್ ಆಗುವ ಸ್ಥಿತಿ ಒಳಗಿದ್ವಿ. ಸೊ ಅದು ಗಂಭೀರ ಅವ್ರ ತಪ್ಪು ಅಥವಾ ನಮ್ಮ ಪ್ಲೇಯರ್ಸ್ ತಪ್ಪು, ಮ್ಯಾನೇಜ್ಮೆಂಟ್ ತಪ್ಪು ಒಂದು ಅರ್ಥ ಆಗುತ್ತೆ ನನಗರೆ. ಸೊ ಅದನ್ನೆಲ್ಲ ಡಿಕ್ಟೇಷನ್ ಮಾಡ್ಕೊತ ಹೋಗೋಣ. ಹಂಗ ಇವತ್ತಿನ ಡೇ ಒಳಗೆ ಏನೇನತಿ ವಿಡಿಯೋದ ಫುಲ್ ಅಂತ ವಿಡಿಯೋನ ಕೊನೆ ನೋಡ್ರಿ, ಹಂಗ ವಿಡಿಯೋಕ್ ಒಂದು ಲೈಕ್ ಮಾಡಿ. ಎಸ್, ಇವತ್ತು ನಿನ್ನೆ ಏನಾಯ್ತು, ಸೌತ್ ಆಫ್ರಿಕಾದ ಬ್ಯಾಟಿಂಗ್ ಏನೈತ್ಲ ಇನ್ನು 26 ಹೊಡೆದ್ರು ಹಂಗ ಕಂಟಿನ್ಯೂ ಮಾಡ್ಕೊತಾ ಇರ್ತಾರೆ ಇವತ್ತ ಸೌತ್ ಆಫ್ರಿಕಾ ಟೀಮ್ನವರು. ಟೋಟಲ್ ಹಂಗ್ ಹೊಡೆದಂದ್ರ ಬಾಳ ಡೇಂಜರಸ್ ಅದ್ರ. ಟ್ರಿಸ್ಟನ್ ಸ್ಟಬ್ಸ್ ಅಂತೂ ಡೇಂಜರಸ್ ಆಟ. ಅವ್ರ ಜೊತೆ ಜೋರ್ಜಿ ಅವರು ಜೋರ್ಜಿ ಅವರು ಆಡ್ತಾರೋ ಈ ಟ್ರಿಸ್ಟನ್ ಸ್ಟಬ್ಸ್ ಜೋಡ. ಹಂಗ ಅವ್ರ ಬಾಲರ್ಗೋಸ್ಕರ ಬ್ಯಾಟಿಂಗ್ ಬಾರಿ ಆಡಿ 540 ಅಂದ್ರೆ ಆಲ್ಮೋಸ್ಟ್ ಈ ಮ್ಯಾಚ್ ಒಂಥರ ಸೌತ್ ಆಫ್ರಿಕಾದವ್ರ ಕಡೆ ಹೊಳಿತಂತ ಹೇಳ್ಬೇಕು. ಟೋಟಲ್ ಈಗ ನಮ್ ಇಂಡಿಯಾ ಟೀಮ್ದವ್ರು ಬಾಲಿಂಗ್ ನೋಡ್ರೆ ಒಬ್ರಿಗೂ ಭರವಸೆ ಇಲ್ಲ. ಸ್ಟಾರ್ಟಿಂಗ್ ಬೆಳಿಗ್ಗೆ ವಿಕೆಟ್ ಬಂದು ಪಟ ಎಲ್ಲ ವಿಕೆಟ್ ಬಂದು ಕರೆ ಅದಾಗಿಂದ ಒಬ್ರಿಗೆ ವಿಕೆಟ್ ಬಂದಿಲ್ಲ. ಇನ್ನೊಂದು ನಾವು ವಿಕೆಟ್ ತೆಗಿತ್ತು ಅನ್ನೋ ನಂಬಿಕೆನ ಅವ್ರಂದಕ್ಕಿಲ್ಲ. ಸೊ ಆ ರೀತಿ ಐತಿ ಪರಿಸ್ಥಿತಿ. ವಾಷಿಂಗ್ಟನ್ ಸುಂದರ್ ವಿಕೆಟ್ ತೆಗೆದಕ್ಕಾರೆ ಮುಂದ ನಮ್ಮ ಸಿರಾಜ್ ಅವ್ರಿಗೆ ಏನೈತೆ ಗೊತ್ತಿಲ್ಲ, ಅವ್ರ ಕಡೆ ಅಂತ ಬಾಲಿಂಗ್ ಹೋಗ್ಸೋಲ್ದಾಗ್ಯಾರ. ಸೊ ಅದಂತ್ರ ನನಗ್ ಗೊತ್ತಿಲ್ಲ ಪಕ್ಕ. ಅಷ್ಟ್ ಹೆವಿ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗುವಂತು. ನೀವು ನೋಡ್ರೆ ಸ್ಟೇಡಿಯಂ ಅಂತೂ ಫುಲ್ ಖಾಲಿ ಸ್ಟೇಡಿಯಂ ಹತ್ರ ಯಾರು ಇರಲಿಲ್ಲ. ಸ್ಟೇಡಿಯಂ ಹತ್ರ ಫುಲ್ ಖಾಲಿ ಇಂಡಿಯಾ ಟೀಮ್ ಟ್ರಾನ್ಸಾಕ್ಷನ್ ಪೇಸು ಅಥವಾ ನಮ್ ಇಂಡಿಯಾ ಟೀಮ್ ಡೌನ್ ಫಾಲ್ ಅಂತ ಹೇಳ್ಬೇಕು ಟೆಸ್ಟ್ ಟೀಮ್ ಒಳಗ. ಒಂದು ಗೊತ್ತಿರ ನಿಮ್ಗೆ ಕಾಮೆಂಟ್ ಮಾಡ್ರಿ. ಇನ್ನೊಂದು ಇದಕ್ ದೊಡ್ಡ ಕಾರಣ ಏನಪ್ಪಾ ಅಂದ್ರ, ಈಗ ಸ್ಟಾರ್ ಸ್ಪೋರ್ಟ್ಸ್ ಆಗೋದು ಹೇಳ್ತಾರ ನಿಮ್ಗೆ ಗೊತ್ತಿದ್ರ ಏನಂದ್ರ ಅದು ಮ್ಯಾಚ್ ಟು ಮ್ಯಾಚ್ ಪ್ಲೇಯರ್ಗಳು ಚೇಂಜ್ ಮಾಡೋದಂದ್ರ ರಿಸಲ್ಟ್ ಒಳಗು ಅದೇ ಎಫೆಕ್ಟ್ ಆಗ್ಲತ್ತ ಹೇಳ್ತಾರ. ಅದು ಒಂಥರ ಕರೆಕ್ಟ್. ಇದಕ್ಕರ ಒಬ್ಬ ಪ್ಲೇಯರ್ನ ನೀವು ಅವ್ರ ಮೇಲೆ ಬಿಲೀಫ್ ಇಟ್ಕೊಂಡು ಮ್ಯಾಚ್ ಟು ಮ್ಯಾಚ್ ಆಡ್ಕೋತ ಹೋದ್ರಿ ಅಂದ್ರ ಏನ ನಮ್ಗೆ ಗುರು ಈ ಟೀಮ್ ನಾನು ಇರ್ತೇನೆ, ನೆಕ್ಸ್ಟ್ ಮ್ಯಾಚ್ ನಾ ಇದೇ ಟೀಮ್ ನ ಆಡ್ತನ ತಾವಂಗ ಭರವಸಿತಾರ. ಅವ್ರು 100% ಕೊಟ್ಟು ಆಡ್ಲಾಕ್ ಬರುತ್ತೆ. ಈ ಟೀಮ್ ಹಂಗಿಲ್ಲ, ಒಂದ್ ಮ್ಯಾಚ್ ಆಡ್ಲಿಲ್ಲ ಸೀದಾ ತೆಗಿಸಿ ಮುಂದಿನ ಮ್ಯಾಚ್ ತೆಗೆದು ಬಿಡ್ತಾರ. ಸೊ ಹಂಗ ಏನಾಗತಿ ಪ್ಲೇಯರ್ ಬೈದಾಗ ಬಂದ ಸೊ ನಾನು ಆಡ್ಲಿಕ್ಕೆ ನಾನು ತೆಗೆದಾಕ್ತಾ ಇರ್ತಿ ಅಂಜಿಕೆ ಅಂತ ಏನಾಗತಿ ಪ್ರೆಷರ್ ಒಳಗಾಗಿ ಆಡೋದು ಕಷ್ಟ ಆಗತ್ತೆ. ಸೊ ಅದಕ್ಕೆ ಇಂಡಿಯಾ ಟೀಮ್ ನ ಇದು ಒಂಥರ ಹೇಳ್ಬೇಕು. ಅಂದ್ರೆ ಇನ್ನೊಂದ್ ಸ್ವಲ್ಪ ಯಾಕಂದ್ರೆ ಬ್ಯಾಟಿಂಗ್ ಗೊತ್ತಾಗತ್ತು ಇವ್ರು ಅಂದ್ರು. ಜೈಸ್ವಾಲ್ ಅಂತೂ ಅಟ್ಟರ್ ಫ್ಲಾಪ್ ಇಡ್ಲತ್ತಾರ. ಫಸ್ಟ್ನೇ ಇನ್ನಿಂಗ್ಸ್ ಸ್ವಲ್ಪ ಆಡಿರ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಏನು ಆಡೋಲ್ದಾಗ್ಯಾರು. ಏನಂದ್ರ ಇನ್ನ ಅಲ್ಲಿ ಯಾರು ಬ್ಯಾಟಿಂಗ್ ಆರ್ಡರ್ ಚೀಸ್ ನನಗೆ ಗಾಬರಿಲ್ಲತಿ. ಇಂಡಿಯಾ ಟೀಮಿನ ಬ್ಯಾಟಿಂಗ್ ಆರ್ಡರ್ ಅಂದ್ರೆ ಚೇಂಜಸ್ ಮಾಡೋದು. ಈಗ ಅನಿಲ್ ಕುಂಬ್ಳೆ ಅವ್ರು ಹೇಳಿದ್ರು ಇವತ್ತು ಸ್ಟಾರ್ ಸ್ಪೋರ್ಟ್ಸ್ ಒಳಗ, ನೀವ್ ಹೇಳಿದ್ರೆ ಕುಲ್ದೀಪ್ ಯಾದವ್ ಮನಿ ಮ್ಯಾಚ್ ಚಲೋ ಆಡತ್ತೆ 4ನೇ ಅಥವಾ 5ನೇ ನಂಬರ್ ತಂದ್ರು. ಲಿಟ್ರಲಿ ಗುರು ಗಂಭೀರ್ ಅವ್ರು ಏನ್ ಮಾಡತ್ತಾರ ಗೊತ್ತಾಗಲ್ಲ. 5ಕ್ಕೆ ತಂದಿಟ್ಟಾರ ಕುಲ್ದೀಪ್ ಯಾದವ್ ಅಂತ. ನೀ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆವತ್ತು. ಈ ಬ್ಯಾಟಿಂಗ್ ಆರ್ಡರ್ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಗೆರಿ ಹೊಡೆದಿಡ್ತಿದ್ರಲ್ಲ ಅವ್ರು ಈ ಕಡೆ ನೋಡ್ಲಾ ಗೆರಿ ಡ್ಯಾನಾಗ ನಂಬರ್ ಬರ್ತಿತ್ತು, ಆ ಪ್ರಕಾರ ಹಂಗ ಐತಿ. ಅದಕ್ಕಾರ ಕುಲ್ದೀಪ್ ಯಾದವ್ ನಂಬರ್ 5. ಇನ್ನ ಅಲ್ಲಿ ಧ್ರುವ್ ಜುರೇಲ್ ಅದಾರು ಮತ್ತ ರಿಷಬ್ ಪಂತ್ ಅವರು ಯಾರ್ಯಾರ ಅವ್ರ ತಂದೆಲ್ಲ ಬಿಟ್ಟು ನಾ ಕುಲ್ದೀಪ್ ಯಾದವ್ 5ನೇ ನಂಬರ್ ಆಡ್ಸ್ತಾನ ಏನ್ ಅಲ್ಲಿ ಬಿಟ್ಟು ವಾಷಿಂಗ್ಟನ್ ಸುಂದರ್ ಒಂದ್ ಮ್ಯಾಚ್ 3ನೇ ನಂಬರ್ ಆಡಿಸ್ತಾರ, ಇನ್ನೊಂದ್ ಮ್ಯಾಚ್ 8ನೇ ನಂಬರ್ ಆಡಿಸ್ತಾರೋ, ಇನ್ನೊಂದ್ ಮ್ಯಾಚ್ 5ನೇ ನಂಬರ್ ಆಡಿಸ್ತಾರೋ. ಒಂದು ಗೊತ್ತಾಗತ್ತೆ ಇವ್ರದ ನನಗೆ ಇಂಡಿಯಾ ಟೀಮ್ದ. ಹೋಪ್ ಏನ್ ಬೇಕಾದ ಅಲ್ಲಿ. ಆದ್ರೆ ನೆಕ್ಸ್ಟ್ ಇವತ್ತ 5ನೇ ದಿನ ಏನೈತೆ ನಾಳೆ, ದಿಸ್ ಇಸ್ ಅವರ್ ಡಿಸೈಡೆಡ್ ಡೇ. ಏನಿಲ್ಲ 2 ವಿಕೆಟ್ ಬಿದ್ದಾವು. ದಿವ್ಸ ಆಗಿದ್ದಲ್ಲಿ ಇತಿಹಾಸ ಏನು ಬರೋದಿಲ್ಲ. ಹೊಡೆದ್ರ ಇತಿಹಾಸ ಆಗ್ಬೇಕು, ಆ ಪರಿ ಹೊಡಿಬೇಕು ಅಂದ್ ಕೆಪಬಿಲಿಟಿ ಐತ್. ಕರೆ ಇವ್ರ ಅದನ್ನ ಅಡಾಪ್ಟ್ ನೋಡ್ಕೋಬೇಕು ನಮ್ ಟೀಮ್ ಇಂಡಿಯಾದವರು. ಏನಿಲ್ಲ ಒಟ್ಟ ಬಾಲರ್ ಒಂದು ಟಾರ್ಗೆಟ್ ಮಾಡಿ ಒಟ್ಟ ನಾವು ಇದನ್ನ T20 ಅದು ಟೆಸ್ಟ್ ಹತ್ತಿಕೊಂಡು ಯಾರಿಗೆ ಹೊಡಿ ಮೂಡ ಬರಂಗಿಲ್ಲ. ಅದಕ್ಕೆ ಒಟ್ಟು ಸ್ವಲ್ಪ T20 ತಿಕ್ಕೋದು, T20 ಅಥವಾ ODI ತಿಳ್ಕೊಂಡ್ ಸುಮ್ ಬಾರ್ಸೋದು IPL ಗತೆ ನೋಡ್ರಿ. ಒಟ್ಟ ಆ ಪರಿ ಮಾಡ್ರಿ ಅಟ್ಟ ನಮ್ ಟೀಮ್ ಎಲ್ಲ ಚಾನ್ಸ್ ಐತಿ. ಅದು 108 ಓವರ್ನಾಗ 459 ರನ್ ಹಿಡಿಬೇಕು. ಇಟ್ ಈಸ್ ವೆರಿ ಟಫ್ ಅಂದ್ರೆ ವೆರಿ ಟಫ್ ಐತಿ ಇಂಡಿಯಾ ಟೀಮ್ಗೆ. 522. ಈಗ ಒಮ್ಮೆ ಗಂಭೀರ್ ಅವ್ರು ಹೇಳಿದ್ರು ನಮ್ ಟೀಮ್ ಎಂತದೈತಾರ ಒಟ್ಟ ಒಂದ್ ದಿನದಾಗ 500 ರನ್ ಹೊಡಿದ್ರೆ 500 ರನ್ ಹೊಡಿತೈತಿ. ಸೊ ಅದ ತಂದ್ ಇಟ್ಟಾರಿ ಸೌತ್ ಆಫ್ರಿಕಾದವರು.
ಇಟ್ ಈಸ್ ಟೆಸ್ಟ್ ಆಡಕ್ಕೆ ನಮ್ಮ ಟೀಮ್ ಇಂಡಿಯಾ. ಸೊ ಈ ಪರ್ಫಾರ್ಮೆನ್ಸ್ ಈ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ನಿಮಗೆ ಅನ್ಸುತ್ತೆ ವಿಡಿಯೋ ಕಾಮೆಂಟ್ ಮಾಡಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಷಯ, ಎಲ್ರಿಗೂ ನಮಸ್ಕಾರ.